ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಯಾಕೆ ಹಿಂಗೆ ಚಡ್ಪಡಿಸ್ತಿದ್ಯಾ? ಓ, ವೆಂಕಿ ಚಲ್ವಿ ಬಂದಿಲ್ಲ ಅಂತನಾ? ಪಾಪ ಅಷ್ಟು ದೂರ ಹೋಗಿದ್ದಾರೆ, ಬರ್ತಾರೆ ಬಿಡು. ಆದರೂ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು ರೀ, ಅಥವಾ ಅಲ್ಲೇ ಏನಾದರೂ ಉಳ್ಕೊಂಬಿಟ್ರಾ ಅಂತ. ಚೆ ಹಾಗೆಲ್ಲ ಮಾಡಿರಲ್ಲ. ಹಂಗೆ ಮಾಡೋ ಹಾಗಿದ್ರೆ ಫೋನ್ ಮಾಡೋರು ತಿಳಿಸ್ತಾರೆ ತಾನೆ. ಇನ್ನೂ ಟೈಮ್ ಇದೆ, ಬಸ್ಸು ಗಿಸ್ ಏನೋ ತಡ ಆಗಿರುತ್ತೋ ಏನೋ, ಪಾಪ ಬರ್ತಾರೆ ಬಿಡು. ಅಲ್ಲಿ ಏನಾಗಿದೆಯೋ ಅಂತ ತಿಳ್ಕೊಳ್ಳೋ ಆ ಥರ ಅಷ್ಟೇ. ಒಂದು ಫೋನ್ ಮಾಡ್ತೀರಾ? ಓಹ್, ಬಂದರು ನೋಡು. ಯಾಕೆ ಇಷ್ಟು ಲೇಟು? ಬಸ್ ಸಿಗ್ಲಿಲ್ವಾ? ನಾ ಹೇಳಿದೆ ತಾನೇ ಹಿಂಗೇನೋ ಆಗಿರುತ್ತೆ ಅಂತ. ಚೆಲ್ವಿ, ಕಾರ್ಯ ಎಲ್ಲ ಚೆನ್ನಾಗಾಯ್ತಮ್ಮ? ಆತೆ, ಚೆನ್ನಾಗಾಯ್ತು. ನೀವು ಕೊಟ್ಟಿದ್ದ ಬಟ್ಟೆನೂ ಅವ್ರಿಗೆ ಕೊಟ್ವಿ. ಮಾವ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ನೀವ್ಯಾಕೆ ಅವ್ರಿಗೆ ಬಟ್ಟೆನ ಕೊಟ್ಟು ಕಳ್ಸಿದ್ರಿ? ಅವ್ರಿಗೂ ನಿಮಗೂ ಏನು ಸಂಬಂಧ ಅತ್ತೆ? ಛೇ, ಇರೋ ಸತ್ಯನೂ ಮಕ್ಳ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಇನ್ನೂ ಎಷ್ಟು ದಿವಸನಪ್ಪ ಈ ಕಣ್ಣ ಮುಚ್ಚಾಲೆ? ಅದು ನಿಮ್ಮತ್ತೆ ಅವರು ಹಳೆ ಫ್ರೆಂಡಮ್ಮ. ನಿಂಗೆ ಗೊತ್ತಲ್ವೇನೋ? ಹೇಳಿದ್ದ ನಿನಗೆ ಗೊತ್ತಲ್ಲ. ಅಮ್ಮಮ್ಮ, ಲಕ್ಷ್ಮಿ, ಅಮ್ಮಮ್ಮ, ಅದ್ರ ಬಗ್ಗೆ ಇನ್ಮೇಲೆ ಮಾತಾಡಬೇಡ ವೆಂಕಿ. ಮಾತಾಡಬೇಡ ಅಂದೆ. ಅದು ಅವರು ನಿಮ್ಮಮ್ಮ ಹಳೆಯ ಸ್ನೇಹಿತರು, ತುಂಬ ಹಚ್ಕೊಬಿಟ್ಟಿದ್ಲು. ಇವ್ರ ಸ್ನೇಹ ಒಂಥರ ಅದು ಸ್ನೇಹಕ್ಕಿಂತ ಮೀರಿದ್ದು. ಈಗ ಅವ್ರಿಲ್ವಲ್ಲ, ಅದಕ್ಕೆ ಅವ್ರ ಬಗ್ಗೆ ಮಾತಾಡಿದಾಗ ಅವಳು ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಒಂದು ಸ್ವಲ್ಪ ಹೊತ್ತು, ಆಮೇಲೆ ಸರಿ ಹೋಗ್ತಾಳೆ. ನೀವು ಊಟ ಮಾಡ್ಕೊಳ್ಳಿ. ಊಟ ಮಾಡ್ಕೊಳ್ಳಮ್ಮ. ಇಲ್ಲ ಮಾವ, ನಾವು ಊಟ ಅಲ್ಲೇ ಮಾಡ್ಕೊಂಬಂದು. ಆಯ್ತಾ? ಸರಿ, ಹಾಗಾದರೆ ಒಂದು ಸ್ವಲ್ಪ ಆರಾಮಾಗಿ ಸುಧಾರಿಸ್ಕೊಳ್ಳಿ. ನಾನು ಲಕ್ಷ್ಮಿ ನೋಡ್ತೀನಿ. ವೆಂಕಿ, ವೆಂಕಿ, ಇವರಿಬ್ರು ಒಂಥರ ವಿಚಿತ್ರವಾಗಿ ಆಡ್ತಾ ಇಲ್ವಾ? ಹೋಗ್ಲಿ ಬಿಡು, ಮಾವ ಅದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿಲ್ವಾ? ಲಕ್ಷ್ಮೀ ನಿವಾಸ, ಲಕ್ಷ್ಮೀ